ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡಿ, ರಾಜ್ಯಶಾಸ್ತ್ರದ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ನೋಡೋಣ. ಈಗಾಗಲೇ ಮಾದರಿ ಪತ್ರಿಕೆ 1 ಮತ್ತು 2ರ ಉತ್ತರಗಳನ್ನು ನಾವು ನೋಡಿದ್ದೀವಿ. ಇದಲ್ಲದೆ ನಿಮ್ಮ ಕನ್ನಡ ಮತ್ತು ಇತಿಹಾಸದ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಕೂಡ ನಾವು ನೋಡಿದ್ದೀವಿ. ಈಗ ನಾವು ನಿಮ್ಮ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ನೋಡೋಣ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈಗ ನಾವು 3ರ ಉತ್ತರಗಳನ್ನು ನೋಡೋಣ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು. ನೋಡಿ, ಇವೆಲ್ಲ ನೀವು ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು ನಿಮಗೆ. ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ? ಜ್ಞಾನೇಶ್ ಕುಮಾರ್. ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದ್ದಾರೆ? ಈಗ ಜ್ಞಾನೇಶ್ ಕುಮಾರ್ ಅವರು ಇದ್ದಾರೆ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ. ನೋಡಿ, ತುಂಬ ಸುಲಭವಾದಂಥ ಪ್ರಶ್ನೆ ಇದೆ. ನೋಡಿ, ಸಾಲು ಮರದ ತಿಮ್ಮಕ್ಕ ನಿಮ್ಗೆ ಗೊತ್ತಿದೆ. ಅವರೆಲ್ಲ ಬಹಳಷ್ಟು ಗಿಡಗಳನ್ನು ನೆಟ್ಟು ವೃಕ್ಷ ಮಾತೆ ಅಂತೆಲ್ಲ ಹೆಸರಾಗಿದ್ದಾರೆ. ಇಂದಿರಾ ಗಾಂಧಿ ಗೊತ್ತಿದೆ, ನಮ್ಮ ಹಿಂದಿನ ಪ್ರಧಾನಮಂತ್ರಿ. ಪ್ರತಿಭಾ ಪಾಟೀಲ್ ಗೊತ್ತಿದೆ, ರಾಷ್ಟ್ರಪತಿ. ಈಗ ಉಳಿದಿರೋದೇನು? ಸಾವಿತ್ರಿಬಾ ಫುಲೆ ಅವರು ಮಹಿಳೆಯರಿಗೆ ಶಿಕ್ಷಣವನ್ನು ಆರಂಭಿಸಿದಂಥ ಪ್ರಥಮ ಒಬ್ಬ ಶಿಕ್ಷಕಿ. ಇದನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ಇನ್ನು ಮ್ಯೂಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು. ಏನನ್ನು ನಿಷೇಧಿಸಿದರು? ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿದರು. ಆದ ಕಾರಣ ಉತ್ತರ ಯಾವುದು? ನೋಡಿ, 2ನೇದ್ದು ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿದರು ಅಂತ ಎಲ್ಲಿದೆ? 2 ಮಾತ್ರ, ಎ ಅನ್ನೋದು ಉತ್ತರ. ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಯಾರು? ಜೆರೆಮಿ ಬೆಂಥ್ಯಾಮ್. ಉತ್ತರ ಬಿ, ಜೆರೆಮಿ ಬೆಂಥ್ಯಾಮ್. CHOGMನ ವಿಸ್ತೃತ ರೂಪ. ನೋಡಿ, CHOGM ಅನ್ನೋದರ ವಿಸ್ತೃತ ರೂಪ ಏನು? ನೋಡಿ, ನೀವು ನೋಡ್ತಾ ಬಂದರೆ ನಿಮ್ಗೆ ಗೊತ್ತಾಗ್ತದೆ. ಅದರ ವಿಸ್ತೃತ ರೂಪ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್. ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್ ಅನ್ನೋದು ವಿಸ್ತೃತ ರೂಪ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ. ನೋಡಿ, ಇಲ್ಲಿ 5 ಅಂತ ಕನ್ಫ್ಯೂಸ್ ಆಗಬೇಡಿ. ಅಧಿಕಾರಾವಧಿ ನೋಡಿ ತುಂಬ ಸುಲಭ ಇದೆ. 6 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೂ ವರ್ಷಗಳಲ್ಲಿ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದರೂ ಗೆಸ್ ಮಾಡ್ಬೋದು ನೀವು. 6 ವರ್ಷಗಳು. ರೈತರ ಮೂಲ ಕಸುಬು ಆಗಿದೆ. ನೋಡಿ, ಎಷ್ಟು ಸಿಂಪಲ್ ಆಗಿ ಕೇಳಿದ್ದಾರೆ. ರೈತರ ಮೂಲ ಕಸುಬು ಕೃಷಿ. ಇನ್ನು ಡ್ಯಾಶ್ ಯು ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು. ಯಾವುದು? LGBT. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? 5. ಎಷ್ಟು? 5. ಇನ್ನು ಕಾಯಂ ಅಲ್ಲದಂಥ ಸದಸ್ಯರ ಸಂಖ್ಯೆ 10 ಇರ್ತದೆ, ತಾತ್ಕಾಲಿಕ ಸದಸ್ಯರು. ಇನ್ನು 10ನೇದು ನೋಡಿ, 2013 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಯಾರು ಪಡೆದರು? 2010ರ ಇದನ್ನು ಪಡೆದವರು. ನೋಡಿ, ಇಲ್ಲಿ ಉಳಿದುದು ಒಂದೇ, ಆಂಜೆಲಾ ಮರ್ಕೆಲ್. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, 3ನೇದು ಹೊಂದಿಸಿ ಬರೆಯಿರಿಯಲ್ಲಿ ಇಲ್ಲಿ 5 ಪ್ರಶ್ನೆಗಳಿರ್ತವೆ. 1 ಸರಿಯಾಗಿ ಹೊಂದಿಸಿದರೆ ನಿಮಗೆ 1 ಅಂಕ ನಿಮಗೆ ದೊರೀತದೆ. ಇಲ್ಲಿ ಮೊದಲನೇದು ನೋಡಿ, ಬಾಂಬೆ ವಿಭಜನೆ. ಬಾಂಬೆ ವಿಭಜನೆ ಯಾವಾಗಾಯಿತು? 1960ರಲ್ಲಿ. ಇನ್ನು CAT ಅಂತಂದರೆ ಏನು? ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರೀತಾರೆ ಅದನ್ನ ಇಂಗ್ಲೀಷ್ನಲ್ಲಿ. ಅದನ್ನೇ CAT ಅಂತ ಶಾರ್ಟ್ ಫಾರ್ಮ್ ಆಗಿ ಕೊಟ್ಟಿದ್ದಾರೆ. ಇನ್ನು UAPA. ನೋಡಿ, UAPA ಅಂತಂದರೆ ಏನು? UAPA ಅಂತಂದರೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಇನ್ನು ಲೀಗ್ ಆಫ್ ನೇಷನ್ಸ್. ಡಿ ನೋಡಿ, ಲೀಗ್ ಆಫ್ ನೇಷನ್ಸ್ ಯಾವಾಗ ಬಂತು? ಇದಕ್ಕೆ 1920ಯಲ್ಲಿ ಲೀಗ್ ಆಫ್ ನೇಷನ್ಸ್ ಅಸ್ತಿತ್ವಕ್ಕೆ ಬಂತು. ಸತಿ ಪದ್ಧತಿಯ ನಿಷೇಧವನ್ನು ಯಾರು ಇದು ಮಾಡಿದರು? ರಾಜಾರಾಮ್ ಮೋಹನ್ ರಾಯ್. ನೋಡಿ, ಸಾಮಾಜಿಕ ಸುಧಾರಕ ರಾಜಾರಾಮ್ ಮೋಹನ್ ರಾಯ್ ಅವರು ಸತಿ ಪದ್ಧತಿಯ ನಿಷೇಧವನ್ನು ಇದನ್ನು ಮಾಡಿದರು. ನೋಡಿ, ತುಂಬ ಸುಲಭವಾಗಿ ಹೊಂದಿಸಿ ಬರೆಯಿರಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು? ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ ರಾಜ್ಯವನ್ನು ಅಂತ ಕೇಳಿದ್ದಾರೆ ಅವರು. ಆದ ಕಾರಣ ನಾವು ರಾಜ್ಯದ ಹೆಸರನ್ನು ಬರೀಬೇಕು. ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶವನ್ನು ವಿಭಜಿಸಲಾಯಿತು. ಆಂಧ್ರ ಪ್ರದೇಶವನ್ನು ವಿಭಜಿಸಲಾಗಿ ತೆಲಂಗಾಣ ಹುಟ್ಟುಕೊಂತು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತ 2 ರಾಜ್ಯ ಅದು. ಅಪ್ಪಿಕೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ನೋಡಿ, ಅಪ್ಪಿಕೋ ಚಳವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿ ಮತ್ತು ಸಿದ್ದಾಪುರ ಭಾಗದಲ್ಲಿ ಪ್ರಾರಂಭವಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿ ಸಿದ್ದಾಪುರ ಭಾಗದಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭವಾಯಿತು. ಪಂಚಮರು ಎಂದರೆ ಯಾರು? ನೋಡಿ, ಸಾಮಾಜಿಕವಾಗಿ ಹಿಂದುಳಿದ ಅಸ್ಪೃಶ್ಯರನ್ನು ಪಂಚಮರು ಅಂತ ಕರೀತಾರೆ. ಸಾಮಾಜಿಕವಾಗಿ ಹಿಂದುಳಿದ ಅಸ್ಪೃಶ್ಯರನ್ನು ಪಂಚಮರು ಎಂದು ಕರೆಯಲಾಗ್ತದೆ.
ಇನ್ನು ವರ್ಣಭೇದ ನೀತಿ ಅಂತಂದ್ರೆ ಏನು ನೋಡಿ, ಹೆಸರಲ್ಲೇ ಇದೆ ವರ್ಣಭೇದ. ನೋಡಿ, ಚರ್ಮದ ಬಣ್ಣದ ಆಧಾರದ ಮೇಲೆ ಅಂದರೆ ಸ್ಕಿನ್ ಕಲರ್ ಮೇಲೆ, ಚರ್ಮದ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರನ್ನು ಶೋಷಣೆ ಮಾಡುವ ನೀತಿಯನ್ನ ವರ್ಣಭೇದ ನೀತಿ ಅಂತ ಕರಿತೀವಿ. ಬಿಳಿಯರು ಕರಿಯರನ್ನ ಅಂದರೆ ಕರಿಯರು ಅಂದರೆ ಕಡಿಮೆ ಅಂತ, ಬಿಳಿಯರಂದ್ರೆ ಮೇಲಿನವರು ಹೆಚ್ಚಿನವರು ಅಂತ, ಇದು ಒಂದು ಏನು ತಿಳಿದುಕೊಂಡಿದ್ದಾರಲ್ಲ ಇದಕ್ಕೆ ವರ್ಣಭೇದ ನೀತಿ ಅಂತ ಕರೀತಾರೆ. ಅಲಿಪ್ತ ಚಳವಳಿಯ ಒಬ್ಬ ಸ್ಥಾಪಕರನ್ನ ಹೆಸರಿಸಿರಿ. ನೋಡಿ, ಭಾರತದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಒಂದು ಹೆಸರು ಬರೆದ್ರೆ ಸಾಕು ನೀವು. ಜವಾಹರ್ಲಾಲ್ ನೆಹರು ಅವರು ಅಲಿಪ್ತ ಚಳವಳಿಯ ಸ್ಥಾಪಕರು. ಇನ್ನು ಬೇರೆ ಬೇರೆ ದೇಶಗಳನ್ನು ನಾವು ನೋಡೋದಾದರೆ ಇಂಡೋನೇಷಿಯಾದಲ್ಲಿ ಸುಕಾರ್ತೋ ಅವರು, ಮತ್ತು ಈಜಿಪ್ಟ್ನಲ್ಲಿ ಜಿ.ಎ. ನಾಸಿರ್ ಅವರು, ಯುಗೋಸ್ಲೋವಿಯಾದಲ್ಲಿ ಜೆ.ಬಿ. ಟಿಟೋ ಅವರು. ನೋಡಿ, ಇವನ್ನೆಲ್ಲ ನೀವು ನೆನಪ ಮಾಡಿದ್ರೆ ಬರೀಬಹುದು. ಇಲ್ಲಿ ನೀವು ಕೇಳಿದ್ದು ಒಬ್ಬರೇ ಒಬ್ಬ ಸ್ಥಾಪಕರ ಬಗ್ಗೆ ಕೇಳಿದರೆ ನೀವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನು ಬರೆಯುವುದು ಸೂಕ್ತ. ಇನ್ನು ಜೆ.ಬಿ. ಟಿಟೋ, ಸುಕಾರ್ನೋ, ಜಿ.ಎ. ನಾಸರ್ ಅವನ್ನು ಕೂಡ ನೀವು ಬರೀಬಹುದು. ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ನೋಡಿ, ಇಲ್ಲಿಂದ ನಿಮಗೆ ಭಾಗ ಬಿ ಇಂದ ನಿಮಗೆ ಚಾಯ್ಸ್ ಪ್ರಾರಂಭ ಆಯಿತು. ಭಾಗ ಎದಲ್ಲಿ ಮಾತ್ರ ಯಾವುದೇ ಚಾಯ್ಸ್ ಇರೋದಿಲ್ಲ, ಮತ್ತು ಭಾಗ ಎದಲ್ಲಿ ನೀವು ಪ್ರಥಮವಾಗಿ ಬರೆದ ಪ್ರಶ್ನೆಗಳನ್ನು ಮಾತ್ರ ಪರಿಗಣಿಸ್ತಾರೆ. ಆದ ಕಾರಣ ಯಾವುದೇ ಕಾಟ್ ಹೊಡೆದಾಗೆ ಪದೇ ಪದೇ ಬರೆಯದ ಹಾಗೆ ಮೊದಲೇ ಏನು ಬರೀತಿರಲ್ಲ ವಿಚಾರ ಮಾಡಿ ಬರೀಬೇಕಾಗ್ತದೆ. ಇಲ್ಲಿ ಉಪಚುನಾವಣೆ ಎಂದರೇನು ಅಂತ ಕೇಳಿದ್ದಾರೆ. ಉಪಚುನಾವಣೆ ಯಾವಾಗ ಮಾಡ್ತಾರೆ? ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನು ನೆನಪಿಡಬೇಕು. ರಾಜೀನಾಮೆ ಕೊಟ್ಟರೆ, ಈಗ ಏನು ಒಂದು ಆಯ್ಕೆ ಆದಂಥ ಶಾಸಕರು ರಾಜೀನಾಮೆ ಕೊಟ್ಟರೆ, ಅಥವಾ ಯಾವುದೇ ಕಾರಣದಿಂದ ಅನರ್ಹರಾದರೆ, ಅನರ್ಹತೆಯನ್ನು ಹೊಂದಿದರೆ ಮತ್ತು ಮರಣ ಹೊಂದಿದರೆ, ನೋಡಿ, ರಾಜೀನಾಮೆ ಕೊಟ್ಟರೆ, ಅನರ್ಹರಾದರೆ, ಮರಣ ಹೊಂದಿದರೆ, ಆವಾಗ 6 ತಿಂಗಳ ಒಳಗೆ ಮರುಚುನಾವಣೆಯನ್ನು ಮಾಡ್ತಾರೆ. 6 ತಿಂಗಳ ಒಳಗೆ ಮರುಚುನಾವಣೆಯನ್ನು ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ ಉಪಚುನಾವಣೆ. ಅಂದರೆ ಎಲ್ಲ ಕಡೆ ನಡೆಯೋದಿಲ್ಲ. ಆವಾಗ ಎಲ್ಲಿ ಆ ರೀತಿ ಆಗಿರ್ತದೆ ಅಲ್ಲಿ ಮಾತ್ರ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಚುನಾವಣೆ ಆಗ್ತದೆ. ಅದಕ್ಕೆ ಉಪಚುನಾವಣೆ ಅಂತ ಕರಿತೀವಿ. ಇನ್ನು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ, ಇದನ್ನು ಪರಾಮರ್ಶಿಸಿ. ನೋಡಿ, ಮೊದಲೆಲ್ಲ ಏನಿತ್ತು, ರಾಜ ಅಂತಂದರೆ ಒಂದು ರಕ್ಷಣೆಯನ್ನು ಕೊಡೋದು, ಬೇರೆ ರಾಜ್ಯದ ಇವರು ಅವರಿಂದ ತೊಂದರೆ ಆಗದಂಗೆ ಒಂದು ರಕ್ಷಣೆಯನ್ನು ಕೊಡುವುದು ಮಾತ್ರ ಒಂದು ಕಲ್ಪನೆ ಅಂತ. ಆದರೆ ಈ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಂತಂದರೆ ಆಧುನಿಕ ರಾಜ್ಯಗಳು ಮಾನವನ ಸರ್ವತೋಮುಖ ಪ್ರಗತಿಗೆ ಒಂದು ಕಂಕಣಬದ್ಧವಾಗಿವೆ. ಸರ್ವತೋಮುಖ ಎಲ್ಲ ರೀತಿಯ ಒಂದು ಪ್ರಗತಿ ಆಗಬೇಕು. ಆದ ಕಾರಣ ವೈಜ್ಞಾನಿಕ ಪ್ರಗತಿ ಆಗಲಿ, ಒಂದು ತಾಂತ್ರಿಕ ಪ್ರಗತಿ ಆಗಲಿ, ಕೈಗಾರಿಕಾ ಪ್ರಗತಿ ಆಗಲಿ, ಒಂದು ಕೈಗಾರಿಕಾ ಕ್ರಾಂತಿ, ಜನರ ಒಂದು ಸರ್ವತೋಮುಖ ಉನ್ನತೀಕರಣಕ್ಕೆ ಈ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯಿಂದಾಗಿ ಆಡಳಿತ ವ್ಯಾಪ್ತಿ ಏನಾಗಿದೆ, ಹೆಚ್ಚಾಗಿದೆ. ಅಖಿಲ ಭಾರತ ಸೇವೆಗಳು ಅಂತಂದರೆ ಏನು? ನಿಮಗೆಲ್ಲ ಗೊತ್ತಿದೆ. ಅಖಿಲ ಭಾರತ ಸೇವೆಗಳು ಅಂದರೆ IAS, IPS, IFS ಇವೆಲ್ಲ ಅಖಿಲ ಭಾರತ ಸೇವೆಗಳು. ಅಂದರೆ ಮುಖ್ಯವಾಗಿ ಏನಿಲ್ಲಿ, ಮುಖ್ಯವಾಗಿ ರಾಜ್ಯಗಳ ಆಡಳಿತದಲ್ಲಿ ಉನ್ನತ ಹುದ್ದೆಗಳಲ್ಲಿ ಏಕರೀತಿಯ ಶ್ರೇಷ್ಠತೆ, ಇದನ್ನು ನೆನಪಿಟ್ಕೋಬೇಕು ನೀವು. ಏಕರೀತಿಯ ಶ್ರೇಷ್ಠತೆ. ನೋಡಿ, ಉನ್ನತ ಒಂದು ಹುದ್ದೆಗಳಲ್ಲಿ ಏಕರೀತಿಯ ಶ್ರೇಷ್ಠತೆಯನ್ನು ಕಾಪಾಡುವ ಉದ್ದೇಶದಿಂದ, ಮಟ್ಟವನ್ನು ಒದಗಿಸುವ ಉದ್ದೇಶದಿಂದ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಅನುಭವಗಳನ್ನು ಬದಲಾಯಿಸಿಕೊಳ್ಳುವುದಾಗಿದೆ. ಅಖಿಲ ಭಾರತ ಸೇವೆಗಳು ಅಂದರೆ ಮುಖ್ಯವಾಗಿ ರಾಜ್ಯಗಳ ಆಡಳಿತದಲ್ಲಿ ಉನ್ನತ ಹುದ್ದೆಗಳಲ್ಲಿ ಏಕರೀತಿಯ ಶ್ರೇಷ್ಠತೆಯ ಮಟ್ಟವನ್ನು ಒದಗಿಸುವುದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಅನುಭವಗಳನ್ನು ಬದಲಾಯಿಸಿಕೊಳ್ಳುವುದಾಗಿದೆ. ನೋಡಿ, ಬೇರೆ ಬೇರೆ ರಾಜ್ಯದಲ್ಲಿ ಒಂದು ಆಡಳಿತ ನಡೆಸಿದಂಥ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದಂಥವರು ಬೇರೆ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. IAS ಆಫೀಸರು ಎಲ್ಲ ಅವರು ಬೇರೆ ಬೇರೆ ಕಡೆಯಲ್ಲಿ, ಒಂದು ಕಡೆಯಲ್ಲಿ ಏನೋ ಒಂದು ರಾಜ್ಯದಲ್ಲಿ ಒಳ್ಳೆಯದಿರ್ತದೆ, ಭಾಳ ಚೆನ್ನಾಗಿರ್ತದೆ, ಅದನ್ನು ತಂದು ಇಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರಿಗೆ ಚಾನ್ಸ್ ಇರ್ತದೆ. ಆದ ಕಾರಣ ಎಲ್ಲ ರಾಜ್ಯಗಳಲ್ಲಿ ಒಂದು ಶ್ರೇಷ್ಠತೆ ಮಟ್ಟವನ್ನು ಒದಗಿಸಲಿಕ್ಕೆ ಇದು ಸಹಾಯ ಆಗ್ತದೆ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು? ನೋಡಿ, ಈ ಕೆಳಗಿನ ಚಿತ್ರದಲ್ಲಿ ನಮಗೆ ಜ್ಯೋತಿಬಾ ಫುಲೆ ಅವರು ಕಾಣ್ತಾರೆ. ಜ್ಯೋತಿಬಾ ಫುಲೆ ಅವರು ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿದರು. ಆದ ಕಾರಣ ನೀವು ಚಿತ್ರಗಳನ್ನು ಕೂಡ ಗಮನ ಕೊಡಬೇಕು. ಉತ್ತಮ ಆಡಳಿತ ಎಂದರೇನು? ಉತ್ತಮ ಆಡಳಿತ ಅಂದರೆ ಆಡಳಿತದಲ್ಲಿ ಒಂದು ನಿಯಂತ್ರಣ ಇರಬೇಕು. ಅಂದರೆ ಬೇಕಾಬಿಟ್ಟಿ ಆಡಳಿತ ಮಾಡಬಾರ್ದು. ಆಡಳಿತದಲ್ಲಿ ಒಂದು ನಿಯಂತ್ರಣ ಇರಬೇಕು, ಭ್ರಷ್ಟಾಚಾರ ಇರಬಾರ್ದು, ಪಾರದರ್ಶಕತೆ ಇರಬೇಕು. ಈ ವರ್ಡ್ಗಳನ್ನು ನೆನಪಿಡ್ರಿ. ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ ಮತ್ತು ಜವಾಬ್ದಾರಿಯಿಂದ ಮಾಡಬೇಕು. ಜವಾಬ್ದಾರಿತನ ಮತ್ತು ಸ್ಪಂದನೆ. ಈ ಜನರಿಗೆ ಆಡಳಿತದಲ್ಲಿ ಅವರಿಗೆ ನಾವು ಸ್ಪಂದಿಸಬೇಕು ಮತ್ತು ಸ್ಪಂದನೆ, ಇವುಗಳ ಜೊತೆಗೆ ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. ಇದೆಲ್ಲ ಕೂಡಿದರೆ ಏನನ್ನಿಸ್ತದೆ? ಉತ್ತಮ ಆಡಳಿತ ಅಂತ ಅನಿಸ್ಕೋತದೆ. ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆ, ಇವುಗಳ ಜೊತೆಗೆ ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು.
ಸಮ್ಮಿಶ್ರ ಸರ್ಕಾರವನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ ಕೊಡಿ. ನೋಡಿ, ನಿಮಗೆ ಗೊತ್ತೇ ಇದೆ, ಈಗ ಎಲ್ಲ ಕಡೆಗಳಲ್ಲಿ ಬಹಳಷ್ಟು ದೇಶಗಳಲ್ಲಿ ಸಮ್ಮಿಶ್ರ ಸರ್ಕಾರ ಇದಾಗ್ತದೆ. ನಿಮ್ಗೆ ಗೊತ್ತೇ ಇದ್ದಂಗೆ ಭಾರತದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರವೇ ಇದೆ. ಭಾರತ, ಆಸ್ಟ್ರೇಲಿಯಾ, ಇಟಲಿ, ಜರ್ಮನಿ, ಸ್ಪೇನ್, ನೋಡಿ ಎಲ್ಲ ಕಡೆ ಈಗ ಸಮ್ಮಿಶ್ರ ಸರ್ಕಾರಗಳು ಕಾಣ್ತಾ ಇದ್ದಾವೆ. ನೀವು ಒಂದು 2 ರಾಷ್ಟ್ರಗಳ ಹೆಸರು ಬರೆದರೆ ಸಾಕು, ಯಾವುದಾದ್ರೂ ನಿಮ್ಗೆ ನೆನಪಾದರೆ ಭಾರತ ಬರೀರಿ, ಆಸ್ಟ್ರೇಲಿಯಾ, ಇಟಲಿ, ಜರ್ಮನಿ, ಸ್ಪೇನ್, ಇದರಲ್ಲಿ ನಿಮ್ಗೆ ಯಾವುದೋ ನೆನಪಾಗ್ತದೆ ಅದು ಬರೀರಿ. ಇನ್ನು ಸೈದ್ಧಾಂತಿಕ ಆಧಾರದ ಮೇಲೆ ನೋಡಿ, ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ? ಶಕ್ತಿ ಬಣಗಳು ಒಂದು ಸೈದ್ಧಾಂತಿಕ ಆಧಾರದ ಮೇಲೆ ವಿಂಗಡಣೆಯಾಗಿವೆ. ಸಿದ್ಧಾಂತ, ಯಾವುದೋ ಒಂದು ಸಿದ್ಧಾಂತಕ್ಕೆ ಕಟ್ಟು ಬಿದ್ದು ಅವು ವಿಂಗಡಣೆ ಆಗ್ತವೆ. ಸೈದ್ಧಾಂತಿಕ ಆಧಾರದ ಮೇಲೆ ವಿಂಗಡಣೆಯಾಗಿವೆ. ಸೈದ್ಧಾಂತಿಕ ಅಂದಾಗ ಏನಾಗ್ತದೆ ಇಲ್ಲಿ? ಮುಖ್ಯವಾಗಿ ಪ್ರಜಾಪ್ರಭುತ್ವ, ಉದಾಹರಣೆಗೆ ಪ್ರಜಾಪ್ರಭುತ್ವ ಮತ್ತು ಸಮತಾ ತತ್ವ, ಇವುಗಳ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ. ಇನ್ನು ಪಂಚಶೀಲ ಒಪ್ಪಂದದ 2 ತತ್ವಗಳನ್ನು ಬರೆಯಿರಿ. ನೋಡಿ, ಪಂಚಶೀಲ ಹೆಸರೇ ತಿಳಿಸ್ತದೆ 5 ಒಪ್ಪಂದಗಳಿವೆ ಅಂತ. ಅದರಲ್ಲಿ ಏನೇನು ಒಪ್ಪಂದಗಳು? 2 ಹೇಳಬೇಕು ನೀವು ಯಾವುದಾದ್ರೂ. ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು. ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು. ಪರಸ್ಪರ ದಾಳಿ ಮಾಡದೇ ಇರುವುದು. ನೋಡಿ, ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು, ಪರಸ್ಪರ ದಾಳಿ ಮಾಡದೇ ಇರುವುದು, ಪರಸ್ಪರ ದೇಶಗಳ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ನೋಡಿ, ಅವರವ್ರದ್ದು ಏನೋ ಒಂದು ವ್ಯವಹಾರಗಳಿರ್ತವೆ, ಒಂದು ದೇಶ ಇನ್ನೊಂದು ದೇಶದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಚೆನ್ನಾಗಿರೋದಿಲ್ಲ. ಆದ ಕಾರಣ ಪರಸ್ಪರ ದೇಶಗಳು ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಮತ್ತು ಸಮಾನತೆ ಮತ್ತು ಪರಸ್ಪರ ಅವಕಾಶ, ಆದಷ್ಟು ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು ದೊರೆಯುವಂತೆ ನೆರೆಹೊರೆಯ ದೇಶಗಳು ನೋಡಿಕೊಳ್ಳುವುದು. ಮತ್ತು ಶಾಂತಿಯುತ ಸಹಬಾಳ್ವೆಗೆ ಒತ್ತು ಕೊಡುವುದು. ಇವು ಪಂಚಶೀಲ ಒಪ್ಪಂದದ ತತ್ವಗಳು, 5 ತತ್ವಗಳು. ನೀವು ಅದರಲ್ಲಿ ಯಾವುದಾದ್ರೂ 2 ಬರೀಬಹುದು. ಇನ್ನು ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ನೋಡಿ, ಇಲ್ಲಿ ನೀವು 6 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೀಬೇಕಾಗ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ನೋಟ್ಸ್ನೊಂದಿಗೆ ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ, ಅವನ್ನು ನೋಡೋಣ. ಈಗ ನೋಡಿ, 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಉಪಬಂಧಗಳನ್ನು ವಿವರಿಸಿ ಎಂದಿದ್ದಾರೆ. ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕುರಿತು 1 ಟಿಪ್ಪಣಿ ಬರೆಯಿರಿ. ಮಹಿಳಾ ಚಳವಳಿಯ ಕಾರಣಗಳು ಯಾವುವು? ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೋಪಾಯಗಳನ್ನು ವಿವರಿಸಿರಿ. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿರಿ. ಭ್ರಷ್ಟಾಚಾರವನ್ನು ಯೋಜನೆಯಂತೆ ಹೇಗೆ ತಡೆಗಟ್ಟಬಹುದು? ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳಾವುವು? ಭಾರತ ಆಸಿಯಾನ್ 5 ಸಹಕಾರ ಕ್ಷೇತ್ರಗಳನ್ನು ಕುರಿತು ವಿವರಿಸಿರಿ. ನೋಡಿ, ಮತ್ತೆ ಭಾಗ ಡಿಯಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿರಿ. ಭಾರತ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ, ವಿಶ್ಲೇಷಿಸಿ. ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿರಿ. ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧಗಳನ್ನು ವಿವರಿಸಿರಿ ಎಂದಿದ್ದಾರೆ. ಯಾವುದಾದ್ರೂ 2 ಬರೆದರೆ ಸಾಕು. ಈಗಾಗಲೇ ನಾನು ನಿಮ್ಮ ರಾಜ್ಯಶಾಸ್ತ್ರದ ಬ್ಲೂ ಪ್ರಿಂಟ್ ಕೂಡ ವಿವರಿಸಿದ್ದೀನಿ. ನೀವು ಕೆಲವೇ ಚಾಪ್ಟರ್ಗಳನ್ನು ಓದಿದರೂ ಕೂಡ 80ಕ್ಕೆ 80 ಅಂಕಗಳನ್ನು ಪಡೆಯಬಹುದು ಅಂತ ಹೇಳಿದ್ದೀನಿ. ಆ ಒಂದು ವಿಡಿಯೋವನ್ನು ಕೂಡ ನೋಡಿ. ಇನ್ನು ಭಾಗ ಇ ಅಂತೂ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇರುತ್ತೆ. ಇನ್ನು ಉಳಿದಂತೆ ಈಗಾಗಲೇ ಇತಿಹಾಸ ಆಯಿತು, ರಾಜ್ಯಶಾಸ್ತ್ರ ಆಯಿತು, ಕನ್ನಡ ಆಗಿದೆ, ನಿಮ್ಮ ಸಮಾಜಶಾಸ್ತ್ರ ಮತ್ತು ಬೇರೆ ಬೇರೆ ಇವುಗಳನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಬೇರೆ ವಿಷಯಗಳನ್ನು ಕೂಡ ನೋಡೋಣ, ಮತ್ತೆ ಭೇಟಿಯಾಗೋಣ.